ಭಾರತದ ದೊಡ್ಡ ಪ್ರಸಿದ್ಧ ಶ್ರೀಮಂತ ಟಾಟಾ ಮದುವೆ ಯಾಕೆ ಆಗಲಿಲ್ಲ? ಎಷ್ಟು ಜನರಿಗೆ ಇದು ವಿಚಿತ್ರ ಆಕೈತಲ್ರಿ. ಟಾಟಾ ಇವತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಂಥ ಮಹಾ ಉದ್ಯೋಗಪತಿ, ಕೈಗಾರಿಕೋದ್ಯಮಿ. ಇವತ್ತು ಎಲ್ಲರಿಗೂ ₹1,00,000 ಕಾರ್ ಮುಟ್ಬೇಕಂತೇಳಿ ಸಣ್ಣ ನ್ಯಾನೋ ತೆಗೆದಿದ್ರು. ಎಲ್ಲರಿಗೂ ಅದು ಭಾಳ ಉಪಯೋಗ ಆಯ್ತು. ಕಾರ ಮನೆಯಿಂದ ಸಾಮಾನು ತರಕ. ಹೆಣ್ಮಕ್ಳಂತೂ ಸಿಟ್ಯಾಗ ಭಾಳ ಮಂದಿ ಉಪಯೋಗ ಮಾಡಿರೋದು ನ್ಯಾನೋ. ಆದರೆ ಟಾಟಾ ಮದುವೆ ಯಾಕೆ ಆಗಲಿಲ್ಲ? ಮದುವೆ ಆಗಲ್ದನ ಇವತ್ತು ಸಾವಿರಾರು ಕೋಟಿಯ ಸರ್ದಾರ ಇವತ್ತು ಅವ್ರದ್ದು ಮತ್ತೊಂದು ದಾನ ಧರ್ಮದ ಕೆಲಸ ಹೇಳ್ತಾನೆ ಕೇಳ್ರಿ. ಬಂದಂಥ ಆದಾಯ ಟಾಟಾ ವರ್ಷಕ್ಕೆ 50% ದಾನ ಧರ್ಮ ರೂಪದಾಗ ಕೊಡ್ತಾನೆ. ಟಾಟಾ ತಾಜ್ ಮಹಲ್ ಹೋಟೆಲ್ ಯಾಕೆ ಕಟ್ಟಿದ? ಅದು ಒಂದು ವಿಚಿತ್ರ ಅನಿಸ್ತೈತೆ ನೋಡ್ರಿ. ತಾಜ್ ಮಹಲ್ ಕಟ್ಟೋ ಉದ್ದೇಶ ಏನಿತ್ತು? ಹೋಟೆಲ್ ಜಗತ್ತಿನ ಎಷ್ಟೋ ಹೋಟೆಲ್ಗಳಲ್ಲಿ ಒಂದದು ಪ್ರತಿಷ್ಠಿತ ಹೋಟೆಲ್, ಲಕ್ಸುರಿ ಹೋಟೆಲ್, ಕಾಸ್ಟ್ಲಿ ಹೋಟೆಲ್, ಹೈಟೆಕ್ ಎಲ್ಲ ಸರಂಜಾಮ ಇರುವಂಥ ವ್ಯವಸ್ಥೆ ಉಳ್ಳಂಥ ಭಾರೀ ಹೋಟೆಲ್. ಆ ಹೋಟೆಲ್ದ ವೈಶಿಷ್ಟ್ಯ ಹೇಳ್ತೀನಿ ಯಾಕೆ ಕಟ್ಟಿದ್ರು. ಟಾಟಾ ಕಾರ್, ಟಾಟಾ ಹೋಟೆಲ್, ಟಾಟಾ ಚಹಾ, ಟಾಟಾ ನೀರು, ಟಾಟಾ ಉಪ್ಪು, ಟಾಟಾ ಕನ್ಸಲ್ಟೆನ್ಸಿ, ಎಷ್ಟೋ ಉದ್ಯೋಗದವರು. ಆದ್ರೆ ಟಾಟಾ ತಾಜ್ ಮಹಲ್ ಕಟ್ಟಕ್ಕೆ ಒಂದು ಪ್ರೇರಣೆ ಏನು? ಟಾಟಾರವರು ಜಗತ್ತಿನಲ್ಲಿರುವ ಎಲ್ಲ ಹೋಟೆಲ್ಗಳಂತೆ ಇದು ವಿಭಿನ್ನ ಮಾದರಿ, ಲಕ್ಸುರಿ, ದುಬಾರಿ, VVIPಗಳ ತಾಣ ತಾಜ್ ಮಹಲ್ ಹೋಟೆಲ್. ಕಟ್ಟಿದ ಉದ್ದೇಶ ನೋಡಿ ಕೇಳಿದ್ರೆ ಗಲಿಬಿಲಿ ಆಗ್ತೀರಿ. ರತನ್ ಟಾಟಾ ಒಂದು ಸಲ ವಿದೇಶಕ್ಕೆ ಹೋಗ್ತಾರೆ. ಭಾಳ ಚಂದಂಗೆ ಕೇಳ್ರಿ, ಅದನ್ನು ಸ್ಟೋರಿ ಇರ್ತೈತಿ ಒಂದೊಂದು. ಯಾವಾಗಲೂ ಸಿಂಪಲ್, ಸರಳ, ಸಾದಾ ವ್ಯಕ್ತಿ, ಉದ್ಯೋಗಪತಿ ಎಂಬ ಶ್ರೀಮಂತ ಎಂಬ ಅಹಂ ಇರುವುದಿಲ್ಲ ಟಾಟಾ ರತನ್ ಅವರಿಗೆ. ಇವರು ವಿದೇಶಕ್ಕೆ ಹೋದಾಗ ವಸತಿ ಮಾಡಲು ಲಕ್ಸುರಿ ಹೋಟೆಲ್ಗೆ ಹೋದರಂತೆ. ಆದರೆ ಆ ಹೋಟೆಲ್ ಕೇವಲ ಗಣ್ಯಾತಿ ಗಣ್ಯರ ಅಗರ್ಭ ಶ್ರೀಮಂತರಿಗೆ ಮಾತ್ರ ಪ್ರವೇಶ. ಇವರು ಅಗರ್ಭ ಶ್ರೀಮಂತರೇ ಇವರ ಹಾವಭಾವ ಸರಳತೆಯನ್ನು ನೋಡಿ ಸಿಂಪಲ್ ಬಟ್ಟೆ, ಇವನ್ಯಾರೋ ಇರಬಹುದು ಅಂತ ಕೊಠಡಿ ವಸತಿಗೆ ನಿರಾಕರಿಸಿದರು. ಆದರೆ ನಿರಾಕರಣೆ ಮಾಡಿದ ಮೇಲೆ ಮನಸ್ಸು ನೋವು ಆಕೈತಿ. ಎಷ್ಟು ನಿಮ್ಮದು ದಿವಸದ ದೈನಂದಿನ ಕೊಠಡಿ ಚಾರ್ಜ್ ಐತಿ ಹೇಳ್ರಿ, ನಾ ಕೊಡಾಕ ಗಟ್ಟಿ ಅದೇನಿ, ಸಾಧ್ಯತೆ ಐತಿ ನನ್ನ ಕಡೆ ಅಂಥೇಳಿ ವಿಚಾರ ಮಾಡಿದರೂ ಸಹಿತ ಇವತ್ತು ಆ ಟಾಟಾ ಅವ್ರಿಗೊಂದು ನೋವು ಆಕೈತಿ. ಆ ಟಾಟಾ ಅವರು ಏನು ಮಾಡ್ತಾರೆ, ವಾಪಸ್ಸು ಭಾರತ ದೇಶಕ್ಕೆ ಬರ್ತಾರೆ. ಅಲ್ಲಿ ರೂಮ್ ಅವರಿಗೆ ಕೊಡಂಗಿಲ್ಲ. ರೂಮ್ ಕೊಡಲ್ಲ ಅಂದರೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಏನಪ್ಪ ಇದು ನನಗೊಂದು ಅವಮಾನ ಆತಲ್ಲ, ಈ ಅವಮಾನವನ್ನು ಸನ್ಮಾನ ರೂಪದಾಗ ಹೆಂಗೆ ಪಡ್ಕೋಬೇಕು? ಅದರ ಸಲುವಾಗಿ ಭಾರತ ದೇಶದ ದೊಡ್ಡ ಉದ್ಯಮಿ ಟಾಟಾ ರತನ್ ಅವರು ಮುಂಬೈಯಲ್ಲೇ ಒಂದು ತಾಜ್ ಮಹಲ್ ಹೋಟೆಲ್ ಕಟ್ತಾರೆ. ಆ ತಾಜ್ ಮಹಲ್ ಹೋಟೆಲ್ದಾಗ ಜಗತ್ತು ಬಂದು ನೋಡುವಂಥ ಹೋಟೆಲು, ಅಂಥ ಸೌಲಭ್ಯ ಉಳ್ಳಂಥ ಯಾವುದೇ ವಿದೇಶಿಗರು ಬಂದು ಸಹಿತ ಅಲ್ಲಿ ವಸತಿ ಮಾಡುವಂಥ ಸಕಲ ಸೌಲಭ್ಯ ಉಳ್ಳುವಂಥ ತಾಜ್ ಮಹಲ್ ಹೋಟೆಲ್ ಕಟ್ತಾರೆ. ಅದೇ ತಾಜ್ ಮಹಲ್ ಹೋಟೆಲ್ಗೆ ಆ ಉದ್ಯೋಗಪತಿ ಯಾವನು ವಿದೇಶದಲ್ಲಿ ಇವರಿಗೆ ರೂಮ್ ನಿರಾಕರಣೆ ಮಾಡಿದ್ದ ಮಾಲಕ ಬರ್ತಾನೆ. ಬಂದ ತಕ್ಷಣ ಈ ರತನ್ ಟಾಟಾ ಅವರ ತಾಜ್ ಮಹಲ್ ಹೋಟೆಲ್ ನೋಡೋಣಂತ ಬಂದು ನೋಡ್ತಾನೆ. ಅವಾಗ ಸ್ಟೋರಿಗೆ ಗೊತ್ತಾದ ಮೇಲೆ ಬೆರಗಾಗಿ ರತನ್ ಟಾಟಾ ಅವ್ರದ್ದು ಕ್ಷಮಾ ಕೇಳ್ತಾನೆ. ಆಗಿದ್ದ ಘಟನೆ ರೀ. ಈ ರೀತಿ ಅವಮಾನ ಮಾಡಿದರು ಅಂತ ನೋವಿನ ಮನಸ್ಸಿನಿಂದ ಹಚ್ಚಿಕೊಂಡವರು. ಇದರಿಂದ ಈ ಟಾಟಾ ಸುಮ್ಮನಾಗಲಿಲ್ಲ. ಮರಳಿ ದೇಶಕ್ಕೆ ಬಂದು ವಿಚಾರ ಮಾಡ್ತಾರೆ, ಇದೇ ವಿದೇಶದ ಜನ ನನ್ನ ಹೋಟೆಲ್ ನೋಡಲಿಕ್ಕೆ ಆತುರತೆ ಪಡಬೇಕು ಎಂಬ ಪ್ರೇರಣೆಯೊಂದಿಗೆ ಜಗತ್ತಿಗೆ ಮಾದರಿಯಾದ ಹೋಟೆಲ್ ತಾಜ್ ಕಟ್ಟುತ್ತಾರೆ. ಇವರನ್ನು ನಿರಾಕರಿಸಿದ ವಿದೇಶಿ ಹೋಟೆಲ್ ಮಾಲೀಕ ಭಾರತಕ್ಕೆ ಬಂದು ತಾಜ್ ಮಹಲ್ ನೋಡಿ ಬೆರಗಾಗುತ್ತಾನೆ, ಕ್ಷಮೆ ಕೇಳ್ತಾನೆ. ವಿದೇಶಿ ಹೋಟೆಲ್ ಮಾಲೀಕ ಇದೊಂದು ಪ್ರೇರಣೆ ಶಕ್ತಿ, ಉದ್ಯೋಗಪತಿ, ಲಕ್ಷಾಂತರ ಯುವಕರಿಗೆ ಉದ್ಯೋಗ ನೀಡಿದ ಆಶ್ರಯದಾತ, ತನ್ನ ಸ್ವಂತ ವಿಮಾನ ತಾನೇ ಡ್ರೈವ್ ಮಾಡಿ ಪ್ರವಾಸ ಮಾಡುವ ಏಕೈಕ ವ್ಯಕ್ತಿ ಟಾಟಾ. ಬಿಸ್ನೆಸ್ ಮ್ಯಾನ್ ಟಾಟಾ, ಕನ್ಸಲ್ಟೆನ್ಸಿ ಕಾರ್ಮಿಕನಾಗಿ ದುಡಿದ ಟಾಟಾ ಇಂದು ಜಗತ್ತಿನ ಶ್ರೀಮಂತ. ತನ್ನ ಗಳಿಸಿದ ಅರ್ಧ ಸಂಪತ್ತನ್ನು ದಾನ ಮಾಡುತ್ತಿರುವ ದಾನಶೂರ ಟಾಟಾ. 3800 ಕೋಟಿ ಆಸ್ತಿವಂತ. ಇಲ್ಲಿ ವಿಸ್ಮಯದ ಸಂಗತಿ ಎಂದರೆ ಟಾಟಾ ಮದುವೆ ಯಾಕಿಲ್ಲ, ಮದುವೆ ಆಗಲಿಲ್ಲ ಯಾಕೆ? ಇದೊಂದು ಬಹಳ ವಿಸ್ಮಯ ಮತ್ತು ಗುಪ್ತ ವಿಷಯ. ಅದನ್ನು ಇವತ್ತು ನಾ ಬಹಿರಂಗಪಡಿಸಾಕತ್ತೀನಿ. ತಮ್ಮ ಹರೆಯ ವಯಸ್ಸಿನಲ್ಲಿ ವಿದೇಶಿ ಮಹಿಳೆಯ ಜೊತೆ ಪ್ರೀತಿಯ ಪ್ರಸಂಗಗಳಲ್ಲಿ ಸಿಲುಕಿ ವಿಫಲವಾದಾಗ ಅಂದಿನಿಂದಲೇ ಶಪಥ ಮಾಡಿದ ಈ ವ್ಯಕ್ತಿ ಮದುವೆ ಆಗೋದಿಲ್ಲ ಅಂಥೇಳಿ ಆವಾಗಿನಿಂದ ಇಲ್ಲಿಯವರೆಗೆ ಮದುವೆ ಆಗಿಲ್ಲ. ಟಾಟಾ ಸಮೂಹ ತನಿಕ್ಷ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟು ಸಿಂಪಲ್ ಉದ್ಯೋಗಪತಿ, ರಾಜಕಾರಣಿ ಎಲ್ಲ, ರಾಜಕೀಯ ಸೇರಲಿಲ್ಲ. ಇಂಥವರು ಭಾರತದ ಶ್ರೀಮಂತರಲ್ಲಿ ಒಬ್ಬರದಾರ ಅನ್ನೋದು ವಿಚಿತ್ರ ಅಲ್ರಿ. ವಿದೇಶಿ ಮಹಿಳೆಯ ಜೊತೆ ಪ್ರೀತಿಯ ಪ್ರೇಮ ಪ್ರಸಂಗದಲ್ಲಿ ವಿಫಲ ಆದಾಗ ನಾನೇನು ಮುಂದೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಂಥ ಭಾರತದ ಏಕೈಕ ಸುಪುತ್ರ ಅಂದರೆ ಇವತ್ತು ನಮ್ಮ ನಿಮ್ಮೆಲ್ಲರ ಮುಂದೆ ಇರುವಂಥ
ಟಾಟಾ ರತನ್. ಇದೊಂದು ಭಾಳ ಇಂಪಾರ್ಟೆಂಟ್ ಸುದ್ದಿ ಅಲ್ರಿ. ಈ ಸುದ್ದಿ ನೋಡಿದ ತಕ್ಷಣ ನಿಮಗೆ ಹೆಂಗೆ ಅನಿಸ್ತೈತಿ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಟಾಟಾ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಟಾಟಾ ಒಬ್ಬ ದಾನಶೂರ ಕರ್ಣ, ಅವನ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೋರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಇಂಥ ಇತಿಹಾಸ ಸಾಮ್ರಾಜ್ಯದ ಸುದ್ದಿ ತೊಗೊಂಬರ್ತೀನಿ. ನಮಸ್ಕಾರ.